ಕಾಂಗ್ರೆಸ್ ಪಕ್ಷದ ಎಸ್ಸಿ ಮತ್ತು ಎಸ್ಟಿ ಕಾರ್ಯಕರ್ತರು ಮತ್ತು ಮುಖಂಡರುಗಳ ಸಭೆ ಸೋಮವಾರಪೇಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದಿದ್ದು, ಈ ಬಾರಿ ಆಯ್ಕೆ ಮಾಡಲಿರುವ ಸಮಿತಿಗಳ ಪಟ್ಟಿಯಲ್ಲಿ ಎಸ್ಸಿ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಚರ್ಚಿಸಲಾಯಿತು. ಸಭೆಯ ಮೊದಲಿಗೆ ಮಾತನಾಡಿದ ಸುಜಿತ್, ಈ ಬಾರಿ ಸೋಮವಾರಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಎಸ್ಸಿ ಸಮುದಾಯದವರನ್ನೇ ಮಾಡಬೇಕು, ಅಲ್ಲದೆ ಬೂತ್ ಮಟ್ಟದಿಂದ ಜಿಲ್ಲೆಯ ಅಧ್ಯಕ್ಷರ ಸ್ಥಾನದವರೆಗೂ ದಲಿತ ಸಮುದಾಯವರಿಗೆ ಸಮನಾದ ಸ್ಥಾನಮಾನಗಳನ್ನು ನೀಡಬೇಕು. ನಮ್ಮ ಸಮುದಾಯದವರು ಪಕ್ಷಕ್ಕೆ ಸೀಮಿತವಾಗಬಾರದು. ಈಗಿನ ಯುವಕರನ್ನು ಸದೃಢವರನ್ನಾಗಿ ಮಾಡಲು ನಮಗೆ ಸರಿಯಾದ ಸ್ಥಾನಮಾನ ನೀಡುವುದು ಅಗತ್ಯ ಎಂದು ಹೇಳಿದರು. ನಂತರ ಮಾತನಾಡಿದ ಟಿಇ ಸುರೇಶ್, ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ 45,000ಕ್ಕೂ ಹೆಚ್ಚು ಎಸ್ಸಿ ಮತಗಳಿದ್ದು, 90% ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಒತ್ತುತ್ತೇವೆ. ಹೀಗಿರುವಾಗ ದಲಿತ ಸಮುದಾಯವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಶಾಸಕರುಗಳು ಹಾಗೂ ಜಿಲ್ಲೆಯ ಅಧ್ಯಕ್ಷರು ನಮಗೆ ಹೆಚ್ಚಿನ ಜವಾಬ್ದಾರಿ ನೀಡುವ ಮೂಲಕ ನಮ್ಮನ್ನು ಗಟ್ಟಿಗೊಳಿಸಬೇಕೆಂದು ತಿಳಿಸಿದರು. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ನಮ್ಮ ಸಮುದಾಯದಲ್ಲಿ ಯಾವ್ದಾಗಿ ಸುದ್ದಿ ಕೇಳಿದ್ರೆ ಇವತ್ತು ನಾವು ಕಾಂಪಿಟೇಟರ್ ಇದ್ದೀವಿ. ಜಯೇಂದ್ರಣ್ಣ ಇದ್ದಾರೆ, ಮಂಜಣ್ಣ ಇದ್ದಾರೆ, ಸುಜಿತ್ ಅವರು ಇದ್ದಾರೆ. ನಾವು ಇಲ್ಲಿ 4 ಅಪ್ಲಿಕೇಶನ್ ಆಲ್ರೆಡಿ ಫೈಲ್ ಆಗಿದೆ. ಅದಾದ್ಮೇಲೆ ಇನ್ನೊಂದು 4 ಅಪ್ಲಿಕೇಶನ್ ಬರ್ಬೋದು. ನಾವು ಯಾಕೆ ಕೊಟ್ಟರು ನಾನೆತ್ತು ಅದನ್ನ ಸಂಪೂರ್ಣ ಒಳ್ಳೆ ಮನಸ್ಸಿಂದ, ಯಾಕೆಂದ್ರೆ ನಾವು ಇನ್ನು ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಬಿಇ ಜಯೇಂದ್ರ ಮಾತನಾಡಿ, ಈ ಬಾರಿ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಎಸ್ಸಿ ಸಮುದಾಯದವರಿಗೆ ನೀಡುವುದಾಗಿ ಪಕ್ಷದ ಪ್ರಮುಖ ಮುಖಂಡರುಗಳು ತಿಳಿಸಿದ್ದು, ನೀಡುವ ವಿಶ್ವಾಸವಿದೆ. ಆದರೆ ಇನ್ನುಳಿದ ಅನುಷ್ಠಾನ ಸಮಿತಿಗಳಿಗೆ ನಮ್ಮ ಸಮುದಾಯದವರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕೆಂದು ಪಕ್ಷದ ಮುಖಂಡರುಗಳಲ್ಲಿ ಮಾತನಾಡುತ್ತಾನೆ ಎಂದು ಹೇಳಿದರು. ಈಗ ನಾವು ಅವರ ಬೇಡ ಅನ್ನೋ ಪರಿಸ್ಥಿತಿ ಬಂದರೆ ಬಂದಿದೆ ಅಂತ ಒಂದು ಸ್ಥಾನ ತಗೋಬೇಕು ಅಂತಂದ್ರೆ ಅವರ ಬೇಡಬೇಕು ಅಂತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತ ನಮಗೆ ನಾವು ಆತ್ಮವನ್ನು ಯಾಕೆ ರೀತಿ ಆಗ್ತಾ ಇದೆ. ಹಾಗಾಗಿ ನಮ್ಮ ಸುಜಿತ್ ಅವರು ಹೇಳಿದ್ರೆ ನಮಗೆ ಒಂದು ಈ 6 ಬ್ಲಾಕ್ನಲ್ಲಿ ಒಂದು ನಮ್ಮ ಸಮುದಾಯದ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ನೀಡಿ, ಜೊತೆಗೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಸಹ ನೀಡಲಿ ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಯಾಕಂತ ಹೇಳಿದರೆ ಇಷ್ಟೊಂದು ಜನಸಂಖ್ಯೆಯನ್ನು ಹೊಂದಿರುವಾಗ ನಾವು ಸುಮ್ಮನೆ ಕೈ ಕಟ್ಟಿ ಕೊಡ್ತಾರೆ, ಈಗ ಹೆಬ್ಬು ಕೊಟ್ಟೆ ಕೊಡ್ತಾರೆ ನಮ್ಮ ಶಾಸಕರಾಗಲಿ ಅಥವಾ ಜಿಲ್ಲಾ ಪಕ್ಷ ಆಗಲಿ ಅಥವಾ KPCC ಆಗಲಿ ನಮಗೆ ಕೊಡುತ್ತೆ ಅಂತ ಕೂತ್ಕೊಂಡು ಕೈ ಕಟ್ಟಿ ಕೊಡ್ತಾರೆ ಅಂತ ದಯವಿಟ್ಟು ಅದನ್ನು ನಾವು ನಂಬಲು ಅಸಾಧ್ಯ. ಯಾಕೆಂತಂದ್ರೆ ನಾವು ಕೇಳಿ ಪಡಿಬೇಕೇ ವಿನಃ ಸುಮ್ಮನೆ ಕೈ ಕಟ್ಟಿ ಕೊಡ್ತಾರೆ ನಮಗೆ ಅದು ದೊರೆಯಲಾರದಂಥ ಸ್ಥಿತಿ ಬರುತ್ತೆ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಸಮೂಹಕ್ಕೆ ಈಗಾಗಲೇ ಒಂದು 4 ಈ ಸಭೆಗೆ ಆಗಮಿಸಿರುವ ಬರ್ಲಿಕ್ಕಾಗ್ತಾ ಇಲ್ಲ. ಶಾಲೆಯಲ್ಲಿ ಓದುವಾಗ ಮುಂದ್ಗಡೆ ಬೆಂಚಲ್ಲಿ ಕೂತವರು ಏನೋ ಒಂದು ಆಗ್ತಾರೆ, DC-ನೋ SP-ನೋ ಲೆಕ್ಚರ್ ಅಂತ ಹೇಳ್ತಾರೆ. ಇನ್ನು ಮಧ್ಯದಲ್ಲಿ ಕೂತವರು ಏನೋ ಒಂದು ಆಗ್ತಾರೆ, ಹಿಂದೆ ಕೂತವರು ಓದಿ ಏನೂ ಆಗ್ತಾ ಇಲ್ಲ. ಅವ್ರು ರಾಜಕಾರಣ ಮಾಡ್ಕೊಂಡು ಮುಂದೆ ಕೂತವ್ರು ಅವರಿಗೆ PIಗಳು PSO CS ನಾವು ಅದನ್ನು ಮಾಡ್ಕೊತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ಈ ಸಭೆನ ಕರೆದಿದ್ವಿ. ಈಗ ನಿಮ್ಗೊಂದು ಐಡಿಯಾ ಬಂದಿರ್ಬೋದು, ಪ್ರತಿ ಗ್ರಾಮದಲ್ಲೂ ಪ್ರತಿ ಹೋಬಳಿಯಲ್ಲೂ ನಮ್ಮ ತಾಲೂಕಾದ್ಯಂತ ನಮ್ಮದೇ ಆದಂಥ ಕೆಲವು ಸಮಸ್ಯೆಗಳಿದ್ದಾವೆ. ಅದು ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು. ಒಂದಷ್ಟು ಚರ್ಚೆ ಮಾಡೋಣ, ಸಮಾಜದ ಮುಖ್ಯವಾಹಿನಿ ಹೋಗಲಿಕ್ಕೆ ಪ್ರಯತ್ನ ಮಾಡೋಣ. ಒಂದು ಹೊರೆನ ಒಬ್ಬ ಎತ್ತುವರೆಗಿಂತಲೂ 16 ಕೈ ಸೇರಿದಾಗ ಆ ಹೊರೆ ಎಲ್ರಿಗೂ ಹಗುರಾಗುತ್ತೆ. ಆ ಒಂದು ಸದುದ್ದೇಶದಲ್ಲಿ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಸಭೆಯಲ್ಲಿ ಪಕ್ಷದ ಮುಖಂಡರಾದ ಮೋಹನ್ ಮೌರ್ಯ, ಮಹೇಶ್, ವೇದಕುಮಾರ್, ಮಂಜುನಾಥ್, ರಾಜಪ್ಪ ಮತ್ತಿತರ ಕಾರ್ಯಕರ್ತರು ಭಾಗಿಯಾಗಿದ್ದರು.